ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಜೈ ಹಿಂದ್. ಯಾರ್ಯಾರೆಲ್ಲ ಎಸ್ ಎಸ್ ಸಿ ಜಿ ಡಿ ತಯಾರಿನ ಮಾಡ್ತಾ ಇದ್ದೀರಾ, ಫೈನಲಿ ಎಸ್ ಎಸ್ ಸಿ ಜಿ ಡಿ ನೋಟಿಫಿಕೇಶನ್ ಬಂದಿದೆ. ಯಾರ್ಯಾರು ಇದುವರೆಗೂ ಅರ್ಜಿಗಳನ್ನ ಆನ್ಲೈನಲ್ಲಿ ಸಬ್ಮಿಟ್ ಮಾಡಿಲ್ಲ, ಏನೊಂದು ರಿಜಿಸ್ಟ್ರೇಷನ್ ಮಾಡಿಕೊಂಡು ಸಬ್ಮಿಟ್ ಮಾಡಬೇಕಾಗುತ್ತೆ. ಸುಮಾರು ಜನ ಮಾಡಿರ್ತೀರಾ. ಸುಮಾರು ವಿದ್ಯಾರ್ಥಿಗಳು ಹಳ್ಳಿ ಕಡೆಯಿಂದ ಇರ್ತಾರೆ, ಬ್ಯಾಕ್ವರ್ಡ್ ಸೈಡಿನಿಂದ ಇರ್ತಾರೆ. ಅವರಿಗೆ ಇದೆಲ್ಲ ಅರ್ಥ ಆಗೋದಿಲ್ಲ. ಹಾಗಾಗಿ ಅವ್ರಿಗೋಸ್ಕರ ಒಂದು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇವಾಗ ಆನ್ಲೈನಲ್ಲಿ ಸ್ಟೆಪ್ ಬೈ ಸ್ಟೆಪ್ ನಾನು ಬ್ರೌಸಿಂಗ್ ಸೆಂಟರ್ಗೆ ಹೋಗ್ಬಿಟ್ಟು, ನೀವು ಸ್ಟಾರ್ಟಿಂಗ್ ಕ್ರೋಮ್ಗೆ ಹೋಗ್ಬಿಟ್ಟು ಒಂದು ಅಫಿಷಿಯಲ್ ವೆಬ್ಸೈಟ್ನ ಟೈಪ್ ಮಾಡೋದ್ರಿಂದ ಹಿಡಿದು ಕೊನೆವರೆಗೆ ನೀವು ಫಾರ್ಮ್ನ ಡೌನ್ಲೋಡ್ ಮಾಡೋವರೆಗೂ ಹೇಗೆ ಮಾಡಬೇಕು ಸ್ಟೆಪ್ ಬೈ ಸ್ಟೆಪ್ ಅಂತ ವಿಡಿಯೋನ ನಾನು ಮಾಡಿದ್ದೀನಿ. ನನ್ನ ಒಂದು ಪರ್ಸ್ನಲ್ ಟ್ಯಾಬ್ನಲ್ಲೇ ಫುಲ್ ಡೆಮೋನ ಕೊಟ್ಟಿದ್ದೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ಒಂದು ಸ್ವಲ್ಪನೂ ಕೂಡ ಫಾರ್ವರ್ಡ್ ಮಾಡಬೇಡಿ. ಫಾರ್ವರ್ಡ್ ಮಾಡಿದ್ರೆ ನಿಮಗೆ ಏನು ಅರ್ಥ ಆಗಲ್ಲ. ಕಂಟಿನ್ಯೂ ಆಗಿ ನೋಡ್ಕೊಂಡೋಗಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನಿಮಗೆ ಫುಲ್ ಡೀಟೇಲ್ಸ್ ಇದೆ, ಫುಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ನಿಮಗೆ ಒಂಚೂರು ಕನ್ಫ್ಯೂಸ್ ಆಗೋದಿಲ್ಲ. ಚೆನ್ನಾಗಿ ನಾನು ಒಂದು ಡೆಮೋನ ಕೊಟ್ಟಿದ್ದೀನಿ. ಇದನ್ನ ನೋಡಿ ನಿಮಗೆ ಫಾರ್ಮ್ನ ಫಿಲ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ನೀವು ಆನ್ಲೈನಲ್ಲಿ ಅಪ್ಲೈ ಮಾಡೋದಕ್ಕೆ ಬ್ರೌಸಿಂಗ್ ಸೆಂಟರ್ಗೆ ಹೋದ್ಮೇಲೆ ಹೇಗೆ ಅಪ್ಲೈ ಮಾಡಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ಡೀಟೇಲ್ ಆಗಿ ಇವಾಗ ಹೇಳ್ತಾ ಇದ್ದೀನಿ. ನಾನು ನನ್ನ ಟ್ಯಾಬ್ನಲ್ಲೇ ಒಂದು ಡೆಮೋನ ಮಾಡಿ ತೋರಿಸ್ತಾ ಇದ್ದೀನಿ. ಸಿಸ್ಟಮ್ ಓಪನ್ ಆದಮೇಲೆ ಗೂಗಲ್ ಕ್ರೋಮ್ಗೆ ಹೋಗಿ www.ssc.nic.in ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ನ ಟೈಪ್ ಮಾಡಿ ಸರ್ಚ್ ಮಾಡಿದ ಮೇಲೆ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ಫಸ್ಟ್ ಒನ್ SSC ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಅವಾಗ ಈ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ಏನು SSC ಅಂತ ಒಂದು ಅಫಿಷಿಯಲ್ ಪೇಜ್ ಕಾಣ್ತಾ ಇದೆ ನಿಮಗೆ. ಈ ಪೇಜಲ್ಲಿ ಬಲಗಡೆ ಆಗಿನ ರಿಜಿಸ್ಟರ್ ಅಂತ ಇದೆ, ಇಲ್ಲಿ ಕ್ಲಿಕ್ ಮಾಡಿ. ರಿಜಿಸ್ಟರ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ಈ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ಮೇಲ್ಗಡೆ ಒಂದು ಇಲ್ಲಿ ಕ್ಯಾಂಡಿಡೇಟ್ ಅಂತ ಒಂದು ಆಪ್ಷನ್ ಇದೆ, ಮತ್ತು ಅದ್ರ ಪಕ್ಕ ಅಡ್ಮಿನ್ ಅಂತ ಒಂದು ಆಪ್ಷನ್ ಇದೆ. ಕೆಳಗಡೆ ನ್ಯೂ ಯೂಸರ್ ಅಂತ ಆಪ್ಷನ್ ಇದೆ, ರಿಜಿಸ್ಟರ್ ನೌ ಅಂತ ಒಂದು ಆಪ್ಷನ್ ಇದೆ. ನೀವು ಹೊಸದಾಗಿ ರಿಜಿಸ್ಟರ್ನ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಏನೋ ಇದೊಂದು ರಿಜಿಸ್ಟರ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಮತ್ತೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ 4 ಸ್ಟೆಪ್ನ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಇದರಲ್ಲಿ ಪರ್ಸನಲ್ ಡೀಟೇಲ್ಸು, ಅದಾದಮೇಲೆ ಪಾಸ್ವರ್ಡ್ ಕ್ರಿಯೇಷನು, ಅದಾದಮೇಲೆ ಅಡಿಷನಲ್ ಡೀಟೇಲ್ಸು, ಅದಾದಮೇಲೆ ಡಿಕ್ಲರೇಷನು. ಇದೆಲ್ಲ ಆದಮೇಲೆ ನೋಡ್ಕೊಂಡ ಮೇಲೆ ಕಂಟಿನ್ಯೂ ಅಂತ ಕೊಡಿ. ಇವತ್ತು ಇನ್ನೊಂದು ಪೇಜ್ ಓಪನ್ ಆಯಿತು. ಇದೇ ನಿಮ್ಮ SSCGD ಅಪ್ಲಿಕೇಶನ್ನ ಫಾರ್ಮ್ ಫಿಲ್ ಮಾಡೋಂಥ ಪೇಜು. ಈಗ ಫಸ್ಟ್ ಸ್ಟೆಪ್ಪಲ್ಲಿ ನಿಮಗೆ ಪರ್ಸನಲ್ ಡೀಟೇಲ್ಸ್ನ ಕೇಳ್ತಾ ಇದ್ದಾರೆ. ಇದರಲ್ಲಿ ಮೊದಲನೇದಾಗಿ ಡೂ ಯು ಹ್ಯಾವ್ ಎ ಆಧಾರ್ ಕಾರ್ಡ್ ಅಂತ ಕೇಳ್ತಾ ಇದ್ದಾರೆ. ಎಸ್ ಅಂತ ಕೊಡಿ, ಯಾಕಂದರೆ ಎಲ್ಲರ ಹತ್ರನೂ ಆಧಾರ್ ಕಾರ್ಡ್ ಮಸ್ಟ್ ಆ್ಯಂಡ್ ಶುಡ್ ಇದ್ದೇ ಇರುತ್ತೆ. ಅದಾದಮೇಲೆ ನಿಮ್ಮದು 12 ಡಿಜಿಟ್ನ ಆಧಾರ್ ಕಾರ್ಡ್ನ ನಂಬರ್ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಇವಾಗ ನಾನು ಆಧಾರ್ ನಂಬರ್ನ ಟೈಪ್ ಮಾಡ್ತಾ ಇದ್ದೀನಿ. ಇದಾದಮೇಲೆ ಮತ್ತೆ ನೆಕ್ಸ್ಟ್ ಕಾಲಮ್ ಇದೆ ನೋಡಿ, ಇಲ್ಲಿ ಏನೊಂದು ಇನ್ನೊಂದು ಕಾಲಮ್ ಇದೆ, ಅದರಲ್ಲೂ ಕೂಡ ಸೇಮ್ ಆಧಾರ್ ನಂಬರ್ನ ಟೈಪ್ ಮಾಡಬೇಕಾಗುತ್ತೆ. ಇದಾದಮೇಲೆ ವೆರಿಫಿಕೇಷನ್ನ ಕೇಳುತ್ತೆ ಅದು. ಇಲ್ಲಿ ನೀವು ಒಂದು ಹಿಂದಿಯಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಂಗ್ಲೀಷಲ್ಲಿ ಕೊಟ್ಟಿದ್ದಾರೆ. ನೀವು ಪ್ಲೀಸ್ ಎನ್ಶ್ಯೂರ್ ದಟ್ ಯು ಪ್ರೊವೈಡ್ ಯುವರ್ ಓನ್ ಆಧಾರ್ ನಂಬರ್. ಒನ್ಸ್ ದ ವೆರಿಫಿಕೇಷನ್ ಇಸ್ ಕಂಪ್ಲೀಟೆಡ್ ಯು ವಿಲ್ ನಾಟ್ ಬಿ ಏಬಲ್ ಟು ಮಾಡಿಫೈ ಆರ್ ರಿವೆರಿಫೈ ದ ಆಧಾರ್ ನಂಬರ್. ಅಂದರೆ ನೀವು ಒಂದ್ಸಲ ನೀವು ಆಧಾರ್ ನಂಬರ್ನ ಕೊಟ್ಟು ನೀವು ವೆರಿಫೈ ಮಾಡಿಸಿದ್ರೆ ಮತ್ತೆ ನೀವು ಆಧಾರ್ ನಂಬರ್ನ ಚೇಂಜ್ ಮಾಡೋದಾಗಲಿ ಮಾಡೋದಕ್ಕಾಗಲ್ಲ. ಒಂದ್ಸಲ ಹಾಕಿದ್ಮೇಲೆ ಅದೇ ಫೈನಲು. ಇದಾದಮೇಲೆ ಕೆಳಗಡೆ ಬಂದರೆ ಇಲ್ಲೊಂದು ಕೊಟ್ಟಿದ್ದಾರೆ ನೋಡಿ ಕಾಲಮಲ್ಲಿ, ಇದನ್ನು ಓದಿ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡಿಕೊಂಡು ಇಲ್ಲಿ ಒಂದು ನಿಮಗೆ ಬಟನ್ ಕಾಣ್ತಾ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ಸೆಂಡ್ OTP ಆಪ್ಷನ್ ಬಂತು ನೋಡಿ. ಸೆಂಡ್ OTP ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈಗ ನೆಕ್ಸ್ಟ್ ಪೇಜ್ ಓಪನ್ ಆಗ್ತಾ ಇದೆ. ಈಗ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಯಾವುದು ಆಧಾರ್ ನಂಬರ್ ಜೊತೆ ಒಂದು ರಿಜಿಸ್ಟರ್ ಆಗಿದೆ, ಆ ನಂಬರ್ಗೆ ಒಂದು 6 ಡಿಜಿಟ್ಸ್ OTP ಬರುತ್ತೆ. ಆ OTPನ ಇಲ್ಲಿ ಹಾಕಬೇಕಾಗುತ್ತೆ. ವೆರಿಫೈ OTP ಕೊಡಿ. ಈ ರೀತಿ ಸಕ್ಸಸ್ ಅಂತ ಬರುತ್ತೆ. ಇಲ್ಲಿ ಸ್ಕ್ರೀನಲ್ಲಿ ಕಾಣ್ತಾ ಇದೆಯಲ್ವ ನಿಮಗೆ, ಈ ರೀತಿ ಒಂದು ಸಕ್ಸಸ್ ಅಂತ ಬರಬೇಕು. ಈ ರೀತಿ ಸಕ್ಸಸ್ ಅಂತ ಆದಮೇಲೆ ನಿಮ್ಮದು ರಿಜಿಸ್ಟರ್ ಮೊಬೈಲ್ ನಂಬರ್ ಮತ್ತು ಆಧಾರ್ ಕಾರ್ಡ್ ಎರಡು ವೆರಿಫೈ ಆಗಿದೆ ಅಂತ ಕನ್ಫರ್ಮೇಷನ್ ಆಗುತ್ತೆ. ಇದಾದಮೇಲೆ ಓಕೆ ಕೊಡಿ. ಈಗ ಒಂದು ಸ್ಟೆಪ್ ಕಂಪ್ಲೀಟ್ ಆಯಿತು. ಈಗ ಮತ್ತೆ ಸ್ಕ್ರೋಲ್ ಡೌನ್ ಮಾಡ್ತಾ ಹೋದರೆ ಎರಡನೇ ನಂಬರಲ್ಲಿ ಕ್ಯಾಂಡಿಡೇಟ್ ನೇಮ್ ಆ್ಯಸ್ ಪರ್ ಮೆಟ್ರಿಕ್ಯುಲೇಷನ್ ಸರ್ಟಿಫಿಕೇಟ್, ಅಂದರೆ 10th ಮಾರ್ಕ್ಸ್ ಕಾರ್ಡಲ್ಲಿ ನಿಮ್ಮ ಹೆಸರು ಹೇಗಿದೆ ಅದೇ ಥರ ಕೊಡಬೇಕು. ನಿಮ್ಮ 10th ಮಾರ್ಕ್ಸ್ ಕಾರ್ಡಲ್ಲಿ ಹೇಗಿದೆ ಅದೇ ಥರ ಕೊಡಿ. ಅದಾದಮೇಲೆ ಮತ್ತೆ ವೆರಿಫೈ ಕ್ಯಾಂಡಿಡೇಟ್ ನೇಮ್ ಆ್ಯಸ್ ಪರ್ ಮೆಟ್ರಿಕ್ಯುಲೇಷನ್ ಸರ್ಟಿಫಿಕೇಟ್ ಅಂತ ಕೇಳ್ತಾ ಇದೆ. ಮತ್ತೆ ಸೇಮ್ ನಿಮ್ಮ ನೇಮ್ನ ರೀಟೈಪ್ ಮಾಡಿ, ಕಾಪಿ ಪೇಸ್ಟ್ ಮಾಡೋಕೆ ಹೋಗಬೇಡಿ. ಇವಾಗ 3ನೇ ನಂಬರಲ್ಲಿ ಹ್ಯಾವ್ ಯು ಎವರ್ ಚೇಂಜ್ ನೇಮ್ ಅಂತ ಕೇಳ್ತಾ ಇದೆ. ಅಂದರೆ ಕೆಲವರು ಮೆಟ್ರಿಕ್ಯುಲೇಷನ್ ಅಂದರೆ 10th ಆದಮೇಲೆ ನೇಮ್ನ ಚೇಂಜ್ ಮಾಡ್ಕೋತಾರೆ. ಹಾಗಾಗಿ ನೇಮ್ನ ಚೇಂಜ್ ಮಾಡ್ಕೊಂಡಿದ್ರೆ ನೀವು ಎಸ್ ಅಂತ ಕೊಟ್ಬಿಟ್ಟು ಏನು ಚೇಂಜ್ ಆಗಿದೆ ಆ ಹೆಸರನ್ನ ಇಲ್ಲಿ A ಕಾಲಮ್ ಮತ್ತು B ಕಾಲಮಲ್ಲಿ ಕೊಡಿ. ನೀವು ಯಾವಾಗಲೂ ಹೆಸರನ್ನ ಚೇಂಜ್ ಮಾಡಿಲ್ಲ, ಮೊದಲಿಂದ ಅದೇ ಇದೆ ಪರ್ಮನೆಂಟ್ ಆಗಿದ್ರೆ ನೋ ಅಂತ ಕೊಡಿ. ಈಗ 4ನೇದು ಜೆಂಡರ್ ನೀವು ಮೇಲ್ ಆಗಿದ್ರೆ ಮೇಲ್ ಕೊಡಿ, ಮತ್ತು ಫೀಮೇಲ್ ಆಗಿದ್ರೆ ಫೀಮೇಲ್ ಕೊಡಿ. ಡೇಟ್ ಆಫ್ ಬರ್ತು ನಿಮ್ಮ 10th ಮಾರ್ಕ್ಸ್ ಕಾರ್ಡಲ್ಲಿ ಹೇಗಿದೆ ಅದೇ ಥರ ಇರಬೇಕು, ಏನು ಚೇಂಜ್ ಮಾಡೋಕೆ ಹೋಗಬೇಡಿ. ಡೇಟ್ ಆಫ್ ಬರ್ತ್ ಆಪ್ಷನ್ನ ನೀವು ಟೈಪ್ ಮಾಡೋದಕ್ಕೆ ಇಲ್ಲಿ ನೋಡಿ ರೈಟ್ ಸೈಡಲ್ಲಿ ಒಂದು ಕ್ಯಾಲೆಂಡರ್ನ ಕೊಟ್ಟಿದ್ದಾರೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಕ್ಯಾಲೆಂಡರ್ ಓಪನ್ ಆಗುತ್ತೆ. ಇದಾದಮೇಲೆ ಇದರಲ್ಲಿ ಒಂದು ಇಯರ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಇಯರ್ಸ್ ಎಲ್ಲ ನಿಮಗೆ ಸೆಲೆಕ್ಟ್ ಆಗುತ್ತೆ. ಅದರಲ್ಲಿ ಇಯರ್ಸ್ ಎಲ್ಲ ನಿಮಗೆ ಬರುತ್ತೆ. ನಿಮ್ಮ ಡೇಟ್ ಆಫ್ ಬರ್ತ್ ಇಯರ್ ಯಾವುದು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಹಿಂದೆ ಮುಂದೆ ಮಾಡಬೇಕಂದ್ರೆ ನೋಡಿ, ಇಲ್ಲೊಂದು ಬಟನ್ ಇದೆ ಬ್ಯಾಕ್ ಸೈಡ್ ಹೋಗೋದಕ್ಕೆ, ಬ್ಯಾಕ್ವರ್ಡು. ಈಗ ಈ ಬಟನ್ನು ಫಾರ್ವರ್ಡ್ಗೆ. ನಿಮಗೆ ಬ್ಯಾಕ್ವರ್ಡ್ ಹೋಗಬೇಕಂದ್ರೆ ಬ್ಯಾಕ್ವರ್ಡ್ ಬಟನ್ನ ಪ್ರೆಸ್ ಮಾಡಿ, ಇನ್ನು ಹಿಂದೆ ಹೋಗುತ್ತೆ ಇದು ನೋಡಿ. ಇವಾಗ ಬ್ಯಾಕ್ ಪೇಜ್ ಬಂತು. ನಿಮ್ಮ ಡೇಟ್ ಆಫ್ ಬರ್ತ್ನ
ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಇದರಲ್ಲಿ ಮಂತ್ ಬರುತ್ತೆ, ನೀವು ಯಾವ ಮಂತಲ್ಲಿ ಹುಟ್ಟಿದ್ದೀರಾ ಆ ಮಂತ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಇಯರ್ ಆಯಿತು ಮಂತ್ ಆಯಿತು, ಇವಾಗ ಡೇಟು ನೋಡಿ. ಇವಾಗ ನಿಮ್ಮ ಡೇಟ್ ಬಂದಿದೆ. ಅದಾದರೆ ಮತ್ತೆ ವೆರಿಫೈ ಮಾಡಬೇಕು ಡೇಟ್ ಆಫ್ ಬರ್ತ್ನ. ಮತ್ತೆ ನೀವು ಕ್ಯಾಲೆಂಡರ್ನ ಓಪನ್ ಮಾಡಿ, ಮತ್ತೆ ಇಯರ್ ಓಪನ್ ಮಾಡಿ, ಮತ್ತೆ ನಿಮ್ಮ ಬರ್ತ್ ಇಯರ್ನ ತಗೊಳ್ಳಿ, ಮಂತ್ ಮತ್ತು ಡೇಟ್ನ ತಗೊಳ್ಳಿ, ಸೇಮ್ ಇರಬೇಕು ನೋಡ್ಕೊಳ್ಳಿ. ಅದಾದಮೇಲೆ 6ನೇ ಕಾಲಮಲ್ಲಿ ಫಾದರ್ಸ್ ನೇಮ್ ಅಂತ ಇದೆ. ಫಾದರ್ ನೇಮ್ನೆಲ್ಲ ಹಾಕಿದ ಮೇಲೆ ನೆಕ್ಸ್ಟ್ ಮತ್ತೆ ಫಾದರ್ ನೇಮ್ನ ನೀವು ವೆರಿಫೈ ಮಾಡಬೇಕಾಗುತ್ತೆ. ಎಲ್ಲ ಕಾಲಮಲ್ಲೂ 2 ಸಲ ಕೇಳ್ತಾ ಇದ್ದಾರೆ, ವೆರಿಫೈ ಮಾಡಬೇಕಾಗುತ್ತೆ. ನಾನಿಲ್ಲಿ ಬೇರೆಯವ್ರ ಡೀಟೇಲ್ಸ್ನ ಹಾಕ್ತಾ ಇದ್ದೀನಿ, ಅದಕ್ಕೆ ಶೋ ಮಾಡ್ತಾ ಇಲ್ಲ, ಬ್ಲರ್ ಮಾಡ್ತಾ ಇದ್ದೀನಿ. ಫಾದರ್ ನೇಮ್ ಆದಮೇಲೆ 7ನೇ ಕಾಲಮಲ್ಲಿ ಮದರ್ಸ್ ನೇಮ್ ಹಾಕಿಬಿಟ್ಟು ಮತ್ತೆ ವೆರಿಫೈ ಮಾಡಿ. ಮದರ್ಸ್ ನೇಮ್ ಕೂಡ 2 ಸಲ ಹಾಕಿ. ಮದರ್ ನೇಮ್ ಹಾಕಿದ ಮೇಲೆ 8ನೇ ಕಾಲಮಲ್ಲಿ ಮೆಟ್ರಿಕುಲೇಷನ್ 10th ಕ್ಲಾಸ್ ಎಜುಕೇಷನ್ ಬೋರ್ಡ್ ಅಂತ ಇದೆ, ಅದರಲ್ಲಿ ಅದನ್ನು ಸೆಲೆಕ್ಟ್ ಮಾಡಿ. ನೋಡಿ, ಇಲ್ಲಿ ಒಂದು ಏರೋ ಮಾರ್ಕ್ ಇದೆ, ಇದನ್ನು ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಪೇಜಲ್ಲಿ ಈ ರೀತಿ ಓಪನ್ ಆಗುತ್ತೆ. ಸ್ಟೇಟ್ ವೈಸ್ ಕೊಟ್ಟಿದ್ದಾರೆ, ಆಂಧ್ರ ಪ್ರದೇಶ, ಬಿಹಾರ ಅಂತೆಲ್ಲ ಕೊಟ್ಟಿದ್ದಾರೆ. ನೀವು ಜಸ್ಟ್ ಟೈಪ್ ಮಾಡಿದ ತಕ್ಷಣ ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಅಂತ ಬಂತು, ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ, ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ರೋಲ್ ನಂಬರ್ ಅಂದರೆ ನಿಮ್ಮ 10th ಮಾರ್ಕ್ಸ್ ಕಾರ್ಡಲ್ಲಿ ಮೇಲ್ಗಡೆ ಭಾಗದಲ್ಲಿ ರೈಟ್ ಸೈಡಲ್ಲಿದೆ, ಟಾಪ್ ರೈಟ್ ಕಾರ್ನರಲ್ಲಿ 6 ಡಿಜಿಟ್ ನಂಬರ್ ಇದೆ, ಆ ನಂಬರ್ನ ಇಲ್ಲಿ ಹಾಕಬೇಕಾಗುತ್ತೆ. ಮತ್ತೆ ನೆಕ್ಸ್ಟು ವೆರಿಫಿಕೇಶನ್ ಮಾಡಬೇಕಾಗುತ್ತೆ ಆ ರೋಲ್ ನಂಬರ್ನ, ಮತ್ತೆ ಸೇಮ್ ನಂಬರ್ನ ಟೈಪ್ ಮಾಡಿ. ಇದಾದಮೇಲೆ ನೆಕ್ಸ್ಟ್ ಕಾಲಮಲ್ಲಿ ಇಯರ್ ಆಫ್ ಪಾಸಿಂಗ್ ಕೇಳಿದ್ದಾರೆ, ಅದರಲ್ಲೇ ನೀವು ಇಲ್ಲಿ ಏರೋ ಮಾರ್ಕ್ ಕಾಣ್ತಾ ಇದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿ. ನಿಮಗೆ ಇಯರ್ ಆಫ್ ಪಾಸಿಂಗ್ ಇರುತ್ತೆ, 10th ಮಾರ್ಕ್ಸ್ ಕಾರ್ಡಲ್ಲಿ ಹಾಕಿರ್ತಾರೆ ಇಯರ್ ಆಫ್ ಪಾಸಿಂಗು. ನಿಮ್ಗೆ ಕನ್ಫ್ಯೂಸ್ ಆದರೆ ಇಯರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದನ್ನು ಕೂಡ 2 ಸಲ ವೆರಿಫೈ ಮಾಡಬೇಕಾಗುತ್ತೆ. 11ನೇ ಕಾಲಮಲ್ಲಿ ಹೈಯೆಸ್ಟ್ ಲೆವೆಲ್ ಆಫ್ ಎಜುಕೇಷನ್ ಕ್ವಾಲಿಫಿಕೇಷನ್ ಕೇಳಿದರೆ, ನೀವು ಎಲ್ಲಿವರೆಗೆ ಸ್ಟಡಿನ ಮಾಡಿದ್ದೀರಾ ಅದನ್ನು ಹಾಕಿ, ನಿಮ್ಮ ಕ್ವಾಲಿಫಿಕೇಷನ್ ಏನೇನಿದೆ ಅಂತ. ಅದಕ್ಕೆ ಇಲ್ಲಿ ಕ್ಲಿಕ್ ಮಾಡಿ. ಇದು ನೋಡಿದ್ರೆ ಆಪ್ಷನ್ಸ್ ಬರ್ತಾ ಇದೆ. ಮೆಟ್ರಿಕುಲೇಷನ್, ಹೈಯರ್ ಸೆಕೆಂಡರಿ ಅಂದರೆ PUC, ಡಿಪ್ಲೊಮಾ, ಗ್ರಾಜುಯೇಷನ್, ಪೋಸ್ಟ್ ಗ್ರಾಜುಯೇಷನ್, PhD ಅಂತ ಹಾಕಿದರೆ, ನೀವು ಮೆಟ್ರಿಕುಲೇಷನ್ ಆಗಿದ್ರೆ ಮೆಟ್ರಿಕುಲೇಷನ್ ಅಂತ ಹಾಕಿ. ನಿಮ್ಮದು ಏನಾದರೂ PUC ಕಂಪ್ಲೀಟ್ ಆಗಿದ್ರೆ PUC ಅಂತ ಹಾಕಿ, ಡಿಪ್ಲೊಮಾ ಕಂಪ್ಲೀಟ್ ಆಗಿದ್ರೆ ಅಥವಾ ಗ್ರಾಜುಯೇಷನ್ ಅಂದರೆ BA, BSc, BCom ಏನೇ ಕಂಪ್ಲೀಟ್ ಆಗಿದ್ರು ಅದನ್ನ ಹಾಕಿ. ಈಗ ನಾನಿಲ್ಲಿ ಮೆಟ್ರಿಕುಲೇಷನ್ ಅಂತ ಹಾಕ್ತೀನಿ. ಇದಾದಮೇಲೆ ಕ್ಯಾಂಡಿಡೇಟ್ಸ್ ಮೊಬೈಲ್ ನಂಬರು, ಇದು ತುಂಬ ಇಂಪಾರ್ಟೆಂಟ್. ಮತ್ತೆ ಅದಾದಮೇಲೆ ವೆರಿಫೈ ಮಾಡಬೇಕು, ಅದರಲ್ಲೂ ಕೂಡ ನೀವು ಮೆಟ್ರಿಕುಲೇಷನ್ ಅಂತ ಕೊಡಿ. ನೀವೇನು ಮೊದಲನೇ ಕಾಲಮಲ್ಲಿ ಕೊಡ್ತೀರಾ, ಸೆಕೆಂಡ್ ಕಾಲಮಲ್ಲಿ ಸೇಮ್ ಕೊಡಬೇಕಾಗುತ್ತೆ. 12ನೇ ಕಾಲಮಲ್ಲಿ ಕ್ಯಾಂಡಿಡೇಟ್ಸ್ ಮೊಬೈಲ್ ನಂಬರ್ನ ಹಾಕಬೇಕಾಗುತ್ತೆ. ಇದು ತುಂಬ ಇಂಪಾರ್ಟೆಂಟು. ನಿಮ್ಮ ಆಧಾರ್ ನಂಬರ್ ಜೊತೆ ಯಾವುದು ರಿಜಿಸ್ಟರ್ ಆಗಿದೆ, ಈಗ ನೀವು ಮೊದಲನೇ ಸ್ಟೆಪ್ಪಲ್ಲಿ ಏನು ಒಂದು ಆಧಾರ್ OTP ಬಂದು ಅದೇ ನಂಬರ್ನ ಕೂಡ ಇಲ್ಲಿ ಕೊಡಬೇಕಾಗುತ್ತೆ. ನಂಬರ್ನ ಹಾಕಿದ್ಮೇಲೆ ಮತ್ತೆ ಇಲ್ಲಿ ಸೆಂಡ್ OTP ಆಪ್ಷನ್, ಮೊಬೈಲ್ ನಂಬರ್ನ ಹಾಕಿದ್ಮೇಲೆ ನಿಮಗೆ ಇಲ್ಲಿ ಮತ್ತೆ OTP ಆಪ್ಷನ್ ಬರುತ್ತೆ ನೋಡಿ. ಇಲ್ಲಿ ಸೆಂಡ್ OTP ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಮೊಬೈಲ್ಗೆ OTP ಬರುತ್ತೆ. ಆ OTPನ ಈ ಕಾಲಮಲ್ಲಿ ಟೈಪ್ ಮಾಡಿ. 2 ನಿಮಿಷ ಟೈಮ್ ಇರುತ್ತೆ. 2 ನಿಮಿಷದಲ್ಲಿ OTP ಬರಲಿಲ್ಲ ಅಂದರೆ ಮತ್ತೆ ರೀಸೆಂಟ್ ಆಪ್ಷನ್ ಬರುತ್ತೆ. OTP ಹಾಕಿದ್ಮೇಲೆ ವ್ಯಾಲಿಡೇಟ್ ಅಂತ ಬರುತ್ತೆ. ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಗ್ರೀನ್ ಸಿಂಬಲಲ್ಲಿ ಬರುತ್ತೆ ವ್ಯಾಲಿಡೇಟೆಡ್ ಅಂದ್ಬಿಟ್ಟು. ಅದಾದಮೇಲೆ ನೆಕ್ಸ್ಟ್ 13ನೇ ಸ್ಟೆಪ್ಪಲ್ಲಿ ಕ್ಯಾಂಡಿಡೇಟ್ಸ್ ಇಮೇಲ್ ID ನ ಕೇಳಿದ್ದಾರೆ. ಇಮೇಲ್ ID ನ ನೀವು ತುಂಬ ಎಚ್ಚರಿಕೆಯಿಂದ ಫಿಲ್ ಮಾಡಿ. ಒಂದು ಸ್ಪೆಲ್ಲಿಂಗ್ ಆ ಕಡೆ ಈ ಕಡೆ ಹೋದ್ರೂ ಪ್ರಾಬ್ಲಮ್ ಆಗುತ್ತೆ. ಯಾಕೆ ಅಂತಂದರೆ ನಮ್ಮ ಜನರೇಷನಲ್ಲಿ ಎಲ್ಲ ಬೈ ಪೋಸ್ಟ್ ಮೂಲಕ ಬರ್ತಾ ಇತ್ತು. ಅವಾಗ ಯಾವುದು ಆನ್ಲೈನ್ ಇರಲಿಲ್ಲ 2007ರಲ್ಲಿ. ಇವಾಗೆಲ್ಲ ಆನ್ಲೈನ್ ಆಗಿದೆ. ನಿಮಗೆ ಬೈ ಪೋಸ್ಟಲ್ಲಿ ಏನು ಬರೋದಿಲ್ಲ. ನಿಮಗೆ ರಿಟರ್ನ್ ಅಡ್ಮಿಟ್ ಕಾರ್ಡ್ ಆಯಿತು, ಫಿಸಿಕಲ್ ಅಡ್ಮಿಟ್ ಕಾರ್ಡ್ ಆಯಿತು, ಎಲ್ಲ ನಿಮಗೆ ಆನ್ಲೈನಲ್ಲೇ ಬರುತ್ತೆ. ಎಲ್ಲದೂ ಆನ್ಲೈನಲ್ಲೇ ಡೌನ್. ಹಾಗಾಗಿ ಪ್ರತಿಯೊಂದು ಮೆಸೇಜ್ಗಳು ನಿಮಗೆ, ಪ್ರತಿಯೊಂದು ಇನ್ಫಾರ್ಮೇಷನ್ಗಳು ನಿಮಗೆ ಇಮೇಲಲ್ಲೇ ಕೊಡ್ತಾರೆ. ಹಾಗಾಗಿ ನೀವು ಇಮೇಲ್ನ ತುಂಬ ಎಚ್ಚರಿಕೆಯಿಂದ ಹಾಕಬೇಕಾಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಸೆಂಡ್ OTP ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಇಮೇಲಿಗೆ ಒಂದು ಮೇಲ್ ಬರುತ್ತೆ. ಆ ಮೇಲ್ನ ಚೆಕ್ ಮಾಡಿ. ಇದು ನಿಮಗೆ 20 ನಿಮಿಷ ಟೈಮ್ ಇರುತ್ತೆ. 20 ನಿಮಿಷದೊಳಗೆ ಬರಲಿಲ್ಲ ಅಂದರೆ ಮತ್ತೆ ರೀಸೆಂಟ್ನ ಮಾಡ್ಕೋಬೋದು. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂತಂದರೆ, ನೀವು ಏನೋ ಒಂದು ಫೋನ್ ನಂಬರ್ನ ಯೂಸ್ ಮಾಡ್ತಾ ಇದ್ದೀರಾ ಇಲ್ಲಿ ರಿಜಿಸ್ಟ್ರೇಷನ್ಗೆ, ಆ ಫೋನ್ ನಿಮ್ಮ ಹತ್ರನೇ ಇರಬೇಕು ರಿಜಿಸ್ಟ್ರೇಷನ್ ಮಾಡುವಾಗ. ಯಾಕೆಂದರೆ ಮೊಬೈಲು ನೀವು ಹತ್ತಿರದಲ್ಲಿ ಇಟ್ಕೊಳ್ಳೋದ್ರಿಂದ 2-3 ಸಲ OTP ಬರುತ್ತೆ. ಹಾಗಾಗಿ ಅದೇ ನಂಬರ್ನ ನೀವು ಏನು ಯೂಸ್ ಮಾಡ್ತಾ ಇದ್ದೀರಾ ಅದೇ ನಂಬರ್ನ ನೀವು ತಗೊಂಡೋಗಿ ಬ್ರೌಸಿಂಗ್ ಸೆಂಟರ್ಗೆ ಇಮೇಲ್ ಮತ್ತು ಮೊಬೈಲ್ ನಂಬರ್ನ ನೀವು ಚೇಂಜ್ ಮಾಡಬೇಡಿ ಯಾವುದೇ ಕಾರಣಕ್ಕೂ. ಒಂದ್ಸಲ ನೀವು ರಿಜಿಸ್ಟ್ರೇಷನ್ ಮಾಡಿದ್ರೆ ಇಮೇಲ್ ಮತ್ತು ಮೊಬೈಲ್ ನಂಬರ್ನ ಲಾಸ್ಟ್ವರೆಗೂ ನಿಮಗೆ ಜಾಬ್ ಆಗಿ ಏನು ಒಂದು ಅಪಾಯಿಂಟ್ಮೆಂಟ್ ಆರ್ಡರ್ ಕೈಗೆ ಬರೋವರೆಗೂ ಅದೇ ನಂಬರ್ ಯೂಸ್ ಮಾಡಬೇಕಾಗುತ್ತೆ. OTPನ ಹಾಕಿದ್ದೀನಿ. ಇಲ್ಲಿ ವ್ಯಾಲಿಡೇಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಲೋಡ್ ಆಗ್ತಾ ಇದೆ ನೋಡಿ. ಈಗ ವ್ಯಾಲಿಡೇಟೆಡ್ ಅಂತ ಬಂತು. ಫೋನ್ ನಂಬರ್ ಕೂಡ ವೆರಿಫೈ ಆಯಿತು ನಿಮ್ಮದು. ಈಗ ಇಮೇಲ್ ಕೂಡ ವೆರಿಫೈ ಆಯಿತು. ಇವಾಗ ನೆಕ್ಸ್ಟ್ ಸ್ಟೆಪ್, ಮೊದಲನೇದು ಪರ್ಸನಲ್ ಡೀಟೇಲ್ಸ್ ಕಾಲಮ್ ಇವಾಗ ಮುಗಿದು. ನೆಕ್ಸ್ಟ್ ಇವಾಗ ಸೇವ್ ಅಂಡ್ ನೆಕ್ಸ್ಟ್ಗೆ ಇದನ್ನು ಸೇವ್ ಮಾಡ್ಕೊಂಡು ನೆಕ್ಸ್ಟ್ ಸ್ಟೆಪ್ ಹೋಗಬೇಕು. ಈಗ ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಈಗ ಸೇವ್ ಅಂಡ್ ನೆಕ್ಸ್ಟ್ನ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡಿ ನಿಮಗೆ ಕಾಣ್ತಾ ಇರ್ಬೋದು ಪರ್ಸನಲ್ ಡೀಟೇಲ್ಸ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರ್ತಾ ಇದೆ. ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ. ಅದ್ರ ಮೇಲೆ ಓಕೆ ಕ್ಲಿಕ್ ಮಾಡಿ. ಓಕೆ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ನೋಡಿ. ಇದರಲ್ಲಿ ನಿಮಗೆ ಇವಾಗ ರಿಜಿಸ್ಟ್ರೇಷನ್ ನಂಬರ್ ಅಂದ್ಬಿಟ್ಟು
ಬರ್ತಾ ಇದೆ. ನೋಟ್ನ ಓದ್ಕೊಳ್ಳಿ. ಈಗ ಪಾಸ್ವರ್ಡ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಈಗ ನಮಗೆ ಪರ್ಸನಲ್ ಡೀಟೇಲ್ಸ್ದು ಸ್ಟೆಪ್ ಕಂಪ್ಲೀಟ್ ಆಯಿತು. ಇವಾಗ ನಾವು ನೆಕ್ಸ್ಟ್ ಸ್ಟೆಪ್ ಪಾಸ್ವರ್ಡ್ ಕ್ರಿಯೇಷನ್ಗೆ ಹೋಗಬೇಕು. ಇದರಲ್ಲಿ ನೀವು ಪಾಸ್ವರ್ಡ್ನ ಕ್ರಿಯೇಟ್ ಮಾಡಬೇಕು. ಅದರಲ್ಲಿ ಏನು ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ. ನಿಮಗೆ ಇವಾಗ ಏನೋ ಒಂದು ನೀವು ಮೊಬೈಲ್ ನಂಬರ್ ಮತ್ತು ಇಮೇಲ್ ಹಾಕ್ಬಿಟ್ಟು ಒಂದು ವೆರಿಫೈ ಮಾಡಿದ್ರಿ, ಆ ಮೊಬೈಲ್ ನಂಬರ್ಗೆ ಒಂದು SSC ರಿಜಿಸ್ಟ್ರೇಷನ್ ನಂಬರ್ ಅಂದ್ಬಿಟ್ಟು ಒಂದು ಕೊಡ್ತಾರೆ, ಮತ್ತು ಪಾಸ್ವರ್ಡ್ನ ಕೂಡ ಅವರೇ ಕೊಡ್ತಾರೆ. ಟೆಕ್ಸ್ಟ್ ಮೆಸೇಜಲ್ಲಿ ಬರುತ್ತೆ, ಅದನ್ನ ಕೊಡಬೇಕು. ಅದನ್ನ ಇಲ್ಲಿ ಹಾಕ್ಬಿಟ್ಟು ನೀವು ಪಾಸ್ವರ್ಡ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಈಗ ಇದ್ರ ಮೇಲೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡೋಣ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಪೇಜ್ ಬಂತು ನೋಡಿ. ಇದರಲ್ಲಿ ರಿಜಿಸ್ಟ್ರೇಷನ್ ನಂಬರ್, ಪಾಸ್ವರ್ಡ್, ಕ್ಯಾಪ್ಚಾ ಎಲ್ಲ ಕೊಟ್ಟಿದ್ದಾರೆ. ಈಗ ನಿಮಗೆ ಟೆಕ್ಸ್ಟ್ ಮೆಸೇಜ್ ನೀವು ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಟೆಕ್ಸ್ಟ್ ಮೆಸೇಜಲ್ಲಿ ರಿಜಿಸ್ಟರ್ ನಂಬರ್ ಮತ್ತು ಪಾಸ್ವರ್ಡ್ನ ಕೊಟ್ಟಿದ್ದಾರೆ, ಅದನ್ನೇ ನೀವು ಇಲ್ಲಿಗೆ ಟೈಪ್ ಮಾಡಬೇಕಾಗುತ್ತೆ. ಪಾಸ್ವರ್ಡ್ ಎಲ್ಲಿ ಬೇಕಾದ್ರೆ ಇಲ್ಲಿ ಚೆಕ್ ಮಾಡ್ಕೋಬೋದು ನೋಡಿ. ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಪಾಸ್ವರ್ಡ್ ಏನು ನಿಮಗೆ ಟೆಕ್ಸ್ಟ್ ಮೆಸೇಜ್ ಬಂದಿದೆ ಅದು ಸರಿಯಾಗಿ ನೀವು ಎಂಟರ್ ಮಾಡಿದ್ರೆ ಅಂತ ಗೊತ್ತಾಗುತ್ತೆ ನಿಮಗೆ. ಇದಾದ್ಮೇಲೆ ನೀವು ಸೈನ್ ಇನ್ ಅಂತ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಸೈನ್ ಇನ್ ಮೇಲೆ ನೀವು ಕ್ಲಿಕ್ ಮಾಡಿ ನೆಕ್ಸ್ಟ್ ಪೇಜ್ಗೆ ಹೋಗಿ. ಈಗ ನೆಕ್ಸ್ಟ್ ಪೇಜಲ್ಲಿ ನಿಮಗೆ ನೀವು ಒಂದು ಹೊಸದಾಗಿ ಪಾಸ್ವರ್ಡ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಒಂದು ಪಾಸ್ವರ್ಡ್ನ SSC GD ಕೊಟ್ಟರು, ಇವಾಗ ನೀವು ನಿಮ್ಮ ಓನ್ ಆಗಿರೋ ಪಾಸ್ವರ್ಡ್ನ ಕ್ರಿಯೇಟ್ ಮಾಡಬೇಕಾಗಿರುತ್ತೆ. ರಿಜಿಸ್ಟರ್ ನಂಬರ್ ಸೇಮೇ ಇದೆ. ಈಗ ಓಲ್ಡ್ ಪಾಸ್ವರ್ಡ್ನ ಹಾಕಿ. ಓಲ್ಡ್ ಪಾಸ್ವರ್ಡ್ ಬಂದ್ಬಿಟ್ಟು ಈಗ SSC GD ಏನೋ ಒಂದು ಪಾಸ್ವರ್ಡ್ನ ಕೊಟ್ಟಿದ್ರು 6 ಡಿಜಿಟ್ದು, ಅದನ್ನ ಎಂಟರ್ ಮಾಡಿ. ನೀವು ಗಮನಿಸ್ತಾ ಇರ್ಬೋದು, ನಾನು ಮೊದಲನೇ ಲೆಟರ್ ಕ್ಯಾಪ್ಸ್ ಕೊಟ್ಟೆ ನೋಡಿ. ಇಲ್ಲಿ 3-4 ಲೈನ್ಗಳು ಗ್ರೀನ್ ಆಗೋಯ್ತು. ನೀವು ಅವರು ಕೊಟ್ಟಿರುವಂಥ ಪ್ರೊಸೀಜರ್ನ ಫಾಲೋ ಮಾಡಿದ್ರೆ ಎಲ್ಲ ಲೈನ್ಗಳು ಇಲ್ಲಿ ಗ್ರೀನ್ ಆಗುತ್ತೆ ನೋಡಿ. ಈ ಲೈನ್ ಗ್ರೀನ್ ಆಯಿತು, ಇದು ಗ್ರೀನ್ ಆಯಿತು, ಇದು ಗ್ರೀನ್ ಆಯಿತು, ಎಲ್ಲ ಥರ ಗ್ರೀನ್ ಆಗುತ್ತಾ ಹೋಗುತ್ತೆ. ಅವಾಗ ಆಟೋಮೆಟಿಕ್ ಆಗಿ ಆ ಪಾಸ್ವರ್ಡ್ನ ತಗೊಳುತ್ತೆ ನೋಡಿ. ನಾನು ಈ ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿದೆ ನೋಡಿ. ಇಲ್ಲಿ ಎಲ್ಲ ಗ್ರೀನ್ ಆಯಿತು ನಿಮಗೆ. ಸೊ ಈ ಪಾಸ್ವರ್ಡ್ನ ಸಿಸ್ಟಮ್ ತಗೊಳುತ್ತೆ. ನೀವು ಪಾಸ್ವರ್ಡ್ನ ಮರ್ತಿದ್ರೆ ಫ್ಯೂಚರಲ್ಲಿ ಮತ್ತೆ ನೀವು ಎಕ್ಸಾಮ್ ಟೈಮಲ್ಲೆಲ್ಲ ಪಾಸ್ವರ್ಡ್ ಬೇಕಾಗುತ್ತೆ. ಅವಾಗ ಈ ಸೆಕ್ಯೂರಿಟಿ ಕ್ವಶನ್ ನೆನಪಿಟ್ಕೊಂಡಿದ್ರೆ ಈ ಸೆಕ್ಯೂರಿಟಿ ಕ್ವಶನ್ ಮೂಲಕ, ಈ ಸೆಕ್ಯೂರಿಟಿ ಕ್ವಶನ್ಗೆ ಆನ್ಸರ್ ಕೊಡೋದ್ರ ಮೂಲಕ ನೀವು ಪಾಸ್ವರ್ಡ್ನ ರಿಕವರಿ ಮಾಡ್ಕೋಬಹುದು. ಹಾಗಾಗಿ ಸೆಕ್ಯೂರಿಟಿ ಕ್ವಶನ್ಗೆ ನೀವು ಸೆಲೆಕ್ಟ್ ಮಾಡಿ, ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ 3-4 ಕ್ವಶನ್ ಇದೆ. ನಿಮಗೆ ಯಾವುದು ಫೇವ್ರೇಟ್ ಅನ್ಸುತ್ತೆ ಇದ್ರಲ್ಲಿ ನೋಡಿ. ವಾಟ್ ಸಿಟಿ ವರ್ ಯು ಬಾರ್ನ್ ಇನ್ ಅಂತ ಕೇಳಿದ್ರೆ, ವಾಟ್ ಇಸ್ ಯುವರ್ ಮದರ್ಸ್ ಮೇಡನ್ ನೇಮ್, ವಾಟ್ ಇಸ್ ಯುವರ್ ಫೇವ್ರೇಟ್ ಮೂವಿ, ವಾಟ್ ವಾಸ್ ದ ನೇಮ್ ಆಫ್ ಯು ಫಸ್ಟ್ ಸ್ಕೂಲ್ ಅಂತ ಕೇಳಿದರೆ ನಿಮ್ಗೆ ಯಾವುದು ಫೇವ್ರೇಟ್ ಅನ್ಸುತ್ತೆ ಅದನ್ನ ಕೊಟ್ಕೊಳ್ಳಿ. ಈಗ ಸೆಕೆಂಡ್ ಪೇಜ್ ಕೂಡ ಕಂಪ್ಲೀಟ್ ಆಯಿತು. ಇಲ್ಲಿ ಸೇವ್ ಅಂಡ್ ನೆಕ್ಸ್ಟ್ ಅಂತ ಇದೆ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಪೇಜ್ಗೆ ಹೋಗೋಣ ನೋಡಿ. ಇದು ಕೂಡ ನಿಮ್ಮದು ಪಾಸ್ವರ್ಡ್ ಕ್ರಿಯೇಟೆಡ್ ಸಕ್ಸಸ್ಫುಲಿ ಅಂತ ಬರ್ತಾ ಇದೆ. ಈಗ ಇದ್ರ ಮೇಲೆ ಓಕೆ ಅಂತ ಕ್ಲಿಕ್ ಮಾಡೋಣ. ಈಗ ನಿಮಗೆ ಪರ್ಸನಲ್ ಡೀಟೇಲ್ಸ್ ಕನ್ಫರ್ಮ್ ಆಯಿತು, ಪಾಸ್ವರ್ಡ್ ಕ್ರಿಯೇಷನ್ ಆಯಿತು. ಈಗ ಅಡಿಷನಲ್ ಡೀಟೇಲ್ಸು, ಇವಾಗ ಇದನ್ನು ನಾವು ಫಿಲ್ ಮಾಡಬೇಕಾಗುತ್ತೆ. ಈಗ ಇದರಲ್ಲಿ ರಿಜಿಸ್ಟ್ರೇಷನ್ ನಂಬರು, ಪಾಸ್ವರ್ಡು ಮತ್ತು ಕ್ಯಾಪ್ಚನ್ ಹಾಕ್ಬಿಟ್ಟು ಲಾಗಿನ್ ಮಾಡ್ಕೊಳ್ಬೇಕಾಗುತ್ತೆ. ಈ ಪೇಜ್ಗೆ ಇಲ್ಲಿ ಲಾಗಿನ್ ಅಂತ ಇದೆ ನೋಡಿ. ಇಲ್ಲಿ ಕ್ಲಿಕ್ ಮಾಡಿ ಲಾಗಿನ್ ಮಾಡಿ. ಈಗ ನೆಕ್ಸ್ಟ್ ಪೇಜ್ ಓಪನ್ ಆಯಿತು ನೋಡಿ. ಇದರಲ್ಲಿ ಅಡಿಷನಲ್ ಡೀಟೇಲ್ಸ್ನ ಕೇಳ್ತಾ ಇದ್ದಾರೆ. ಇದರಲ್ಲಿ ನಿಮ್ಮ ಕೆಟಗರಿ ಮತ್ತು ನ್ಯಾಷನಾಲಿಟಿ, ಕಾಂಟ್ಯಾಕ್ಟ್ ಡೀಟೇಲ್ಸು, ವಿಸಿಬಲ್ ಐಡೆಂಟಿಫಿಕೇಶನ್ ಮಾರ್ಕ್ಸ್, ಈಗ ಪ್ರತಿಯೊಂದು ಇವಾಗ ಡೀಟೇಲ್ನ ಕೊಡ್ತಾ ಹೋಗಿ. ನಾನು OBC ಮೇಲೆ ಕ್ಲಿಕ್ ಮಾಡ್ತೀನಿ. ಅದಾದಮೇಲೆ ನೆಕ್ಸ್ಟ್ ಮತ್ತೆ ಅದೇ ಥರ ವೆರಿಫೈ ಮಾಡಬೇಕಾಗುತ್ತೆ. ಅದರಲ್ಲೂ ಕೂಡ OBCನ ಕೊಡ್ತಾ ಇದ್ದೀನಿ. ಅದಾದಮೇಲೆ ಎರಡನೇ ಕಾಲಮಲ್ಲಿ ನ್ಯಾಷನಾಲಿಟಿ ಇದೆ, ಮತ್ತು ನ್ಯಾಷನಾಲಿಟಿ ಮೇಲೆ ಇಲ್ಲಿ ಕ್ಲಿಕ್ ಮಾಡಿ. ಈಗ ನ್ಯಾಷನಾಲಿಟಿಯಲ್ಲಿ ನೋಡಿ ಭೂತಾನು, ನೇಪಾಳು, ಸಿಟಿಜನ್ ಆಫ್ ಇಂಡಿಯಾ, ಅದರ್ಸ್ ಅಂತ ಇದೆ. ನಾವೆಲ್ಲ ಇಂಡಿಯನ್ಸ್ ಆಗಿರೋದ್ರಿಂದ ಇಂಡಿಯನ್ನೇ ಕೊಡಬೇಕಾಗುತ್ತೆ. ಈಗ 3ನೇ ಕಾಲಮಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಫಾರ್ ಅದರ್ ನ್ಯಾಷನಲ್ಸ್ ಅಂತ ಇದೆ. ಅದು ನಮಗೆ ಸಂಬಂಧ ಪಡೆದೇ ಇರೋದು. ಇಲ್ಲಿ ನಿಮಗೆ ಇದರಲ್ಲಿ ಸ್ಟಾರ್ ಮಾರ್ಕ್ ಕಾಣ್ತಾ ಇದೆ. ಇಲ್ಲಿ ಈ ಸ್ಟಾರ್ ಮಾರ್ಕ್ನ ಫಿಲ್ ಮಾಡಬೇಕು ನೋಡಿ. ಇದರಲ್ಲಿ ಒಂದು ಸ್ಟಾರ್ ಮಾರ್ಕ್ ಏನು ಕೊಟ್ಟಿಲ್ಲ, ಇದು ಆಪ್ಷನಲ್ಲೂ ಫಿಲ್ ಮಾಡೋ ಅವಶ್ಯಕತೆ ಇಲ್ಲ, ಅದಕ್ಕೆ ಇದರಲ್ಲಿ ಕೊಟ್ಟಿಲ್ಲ. ಏನು ನೋಡಿ ಇಲ್ಲೂ ಸ್ಟಾರ್ ಇದೆ, ಇಲ್ಲೂ ಸ್ಟಾರ್ ಇದೆ, ಇಲ್ಲೂ ಸ್ಟಾರ್ ಇದೆ. ಯಾವುದರಲ್ಲಿ ನಿಮಗೆ ಸ್ಟಾರ್ ಇದೆ ಆ ಸ್ಟಾರ್ ನೀವು ಮಸ್ಟ್ ಅಂಡ್ ಶುಡ್ ಆಗಿ ಫಿಲ್ ಮಾಡಲೇಬೇಕಾಗುತ್ತೆ. 4ನೇ ಕಾಲಮಲ್ಲಿ ಪರ್ಮನೆಂಟ್ ಅಡ್ರೆಸ್ ಕೇಳ್ತಾ ಇದ್ದಾರೆ. ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಹೇಗಿದೆ ಆಧಾರ್ ಕಾರ್ಡಲ್ಲಿ ಅದೇ ರೀತಿ ಹಾಕಿ. ನನಗೆ ಕರ್ನಾಟಕ ಅಂತ ಸಿಗುತ್ತೆ. ಇಲ್ಲಿ ಕರ್ನಾಟಕ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ನಿಮ್ಮ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಪ್ರತಿಯೊಂದು ಡಿಸ್ಟಿಕ್ಗಳು ಬರ್ತಾ ಇದೆ ಕರ್ನಾಟಕದ್ದು. ನಾನು ಮೈಸೂರು ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಮತ್ತು ನಿಮ್ಮ ತಾಲೂಕನ್ನ, ನಿಮ್ಮ ಪಿನ್ ಕೋಡ್ನ ಹಾಕಿ. ಈಗ 7ನೇ ಕಾಲಮಲ್ಲಿ ಪ್ರೆಸೆಂಟ್ ಅಡ್ರೆಸ್ ಸೇಮ್ ಆಸ್ ಪರ್ಮನೆಂಟ್ ಅಡ್ರೆಸ್ ಅಂತ ಕೇಳ್ತಾ ಇದೆ. ಅಂದರೆ ನೀವು ಒಂದೇ ಅಡ್ರೆಸ್ ಇದ್ದರೆ ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಮತ್ತು ಇವಾಗ ನೀವು ಇರೋ ಅಡ್ರೆಸ್ ಎರಡು ಒಂದೇ ಆಗಿದ್ರೆ ಎಸ್ ಅಂತ ಕೊಡಿ. ಅಥವಾ ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಬಂದು ಬೇರೆ ಕಡೆ ಇದ್ದರೆ ನೀವು ಈಗ ನಿಮ್ಮ ಪರ್ಮನೆಂಟ್ ಅಡ್ರೆಸ್ಸಲ್ಲಿ ನೀವು ಇಲ್ಲ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾನು ಮೈಸೂರಲ್ಲಿ ನನ್ನ ಪರ್ಮನೆಂಟ್ ಅಡ್ರೆಸ್, ಈಗ ನಾನು ಪ್ರೆಸೆಂಟ್ ನಾನು ಪೂನಾದಲ್ಲಿ ಇದ್ದೀನಿ. ಹಾಗಾಗಿ ನಾನು ಪೂನಾ ಅಡ್ರೆಸ್ ಕೊಡಬೇಕಾಗುತ್ತೆ. ನನ್ನ ಪರ್ಮನೆಂಟ್ ಅಡ್ರೆಸ್ ಮೈಸೂರೇ ಆಗಿ ನಾನು ಇರೋದು ಕೂಡ ಈಗ ಮೈಸೂರಲ್ಲಿ ಇದ್ದರೆ ನೋ ಅಂತ ಕೊಡಿ, ಎಸ್ ಅಂತ ಕೊಡಿ. ಇಲ್ಲಾಂದರೆ ನೋ ಅಂತ ಕೊಟ್ಬಿಟ್ಟು ಇಲ್ಲಿ ನೀವು ಪ್ರೆಸೆಂಟ್ ಅಡ್ರೆಸ್ನಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿ ಸೇವ್ ಆ್ಯಂಡ್ ನೆಕ್ಸ್ಟ್ ಪೇಜ್ಗೆ ಹೋಗೋಣ. ಈಗ ನೋಡಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸಕ್ಸಸ್ಫುಲಿ ಅಡಿಷನಲ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರ್ತಾ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮ್ಮದು ಪರ್ಸನಲ್ ಡೀಟೇಲ್ಸ್ ಆಯಿತು, ಪಾಸ್ವರ್ಡ್ ಕ್ರಿಯೇಷನ್ ಆಯಿತು, ಅಡಿಷನಲ್ ಡೀಟೇಲ್ಸ್ ಆಯಿತು. ಈಗ ಲಾಸ್ಟ್ ಒಂದು ನೋಡ್ಕೊಂಡಿದೆ ಡಿಕ್ಲರೇಷನ್. ಇದರಲ್ಲಿ ನೀವು ಇಲ್ಲಿ ಏನಂತ ಕೊಟ್ಟಿದ್ದಾರೆ, ಒನ್ ಟೈಮ್ ರಿಜಿಸ್ಟ್ರೇಷನ್ ಡಿಕ್ಲರೇಷನ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಲೈನ್ ಏನು ಹೇಳ್ತಾ ಇದೆ ಅಂದರೆ, ನಾನು ಇಲ್ಲಿ ಏನು ಒಂದು ಫಾರ್ಮ್ನ ಫಿಲ್ ಮಾಡಿದ್ದೀನಿ, ಇದೆಲ್ಲ ನಿಜವಾಗಿದೆ ಮತ್ತು ಕರೆಕ್ಟಾಗಿ ನನ್ನ ಏನು ಕರೆಕ್ಟಾಗಿ ತಿಳ್ಕೊಂಡು ನಾನು ಒಂದು ಫಾರ್ಮ್ನ ಫಿಲ್ ಮಾಡಿದ್ದೀನಿ ಅಂತ. ಎರಡನೇ ಪಾಯಿಂಟಲ್ಲಿ ಹೇಳ್ತಾ ಇದ್ದಾರೆ, ನಾನೇನಾದರೂ ತಪ್ಪಾಗಿ ಫಾರ್ಮ್ನ ಫಿಲ್ ಮಾಡಿದರೆ ಅಥವಾ ರಾಂಗ್ ಇನ್ಫಾರ್ಮೇಷನ್ನ ತಗೊಂಡು ನಾನು ರಾಂಗ್ ಆಗಿ ಫಾರ್ಮ್ನ ಫಿಲ್ ಮಾಡಿದರೆ ಬೇಕು ಅಂತ ನನ್ನ ನನ್ನ ಒಂದು ಈ ರಿಜಿಸ್ಟ್ರೇಷನ್ ಫಾರ್ಮು ಕ್ಯಾನ್ಸಲ್ ಮಾಡೋದಕ್ಕೆ ನೀವು ಹಕ್ಕುದಾರರಾಗಿರ್ತೀರಾ ಅಂದ್ಬಿಟ್ಟು ಅವರು ಹೇಳ್ತಾ ಇದ್ದಾರೆ. ಮತ್ತು ಅದಾದಮೇಲೆ ಇಲ್ಲಿ ಕ್ಲಿಕ್ ಮಾಡಿ ಐ ಅಗ್ರಿ ಫಾರ್ ದ ಅಬೌಟ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತ.
ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಮತ್ತೆ ಇಲ್ಲಿ ಡಿಕ್ಲೇರ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ ಇಲ್ಲಿ ನಿಮಗೆ ಸಕ್ಸಸ್ ಡಿಕ್ಲರೇಷನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂದ್ಬಿಟ್ಟು ಒಂದು ಪೇಜ್ ಓಪನ್ ಆಯಿತು. ಈಗ ಇದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ ನಿಮಗೆ ಇವಾಗ ಫೈನಲ್ ಆಗಿ ಮತ್ತೆ ರಿಜಿಸ್ಟರ್ ನಂಬರ್ ಅಂದ್ಬಿಟ್ಟು ಒಂದು ಪ್ರೊಫೈಲ್ ಇಲ್ಲಿ ಕ್ರಿಯೇಟ್ ಆಗಿದೆ ನಿಮ್ಮದು. ಅದಾದಮೇಲೆ ಇಲ್ಲಿ ನಿಮ್ಮ ಫಾದರ್ ನೇಮು, ಅದ್ರ ಕೆಳಗೆ ನಿಮ್ಮ ಇಮೇಲು, ನಿಮ್ಮ ಮದರ್ ನೇಮು, ನಿಮ್ಮ ಫೋನ್ ನಂಬರು, ಇದರಲ್ಲಿ ನಿಮ್ಮ ಪರ್ಮನೆಂಟ್ ಅಡ್ರೆಸ್ಸು ಇದಿಷ್ಟು ಕೊಟ್ಟಿದ್ದಾರೆ. ಈಗ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇದಿಷ್ಟು ರಿಜಿಸ್ಟ್ರೇಷನ್ ಆಯಿತು. ಈಗ ನಿಮ್ಮ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿ ಸಕ್ಸಸ್ಫುಲ್ ಆಗಿದೆ. ಇವಾಗ ಏನೋ ಒಂದು SSC GD ಕಾನ್ಸ್ಟೇಬಲ್ GD ಪೋಸ್ಟಿಗೆ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡೋದಕ್ಕೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಪ್ರೊಸೀಜರು. ಇದರಲ್ಲಿ ನೋಡಿ ನಿಮಗೆ ಕೊಟ್ಟಿದ್ದಾರೆ ಕಾನ್ಸ್ಟೇಬಲ್ GD ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್ SSF ಅಂಡ್ ರೈಫಲ್ ಮೆನ್ ಅಸಮ್ ರೈಫಲ್ಸ್ ಎಕ್ಸಾಮಿನೇಷನ್ 2026 ಅಂತ ಕೊಟ್ಟಿದ್ದಾರೆ ನೋಡಿ. ಇದರ ಕೆಳಗೆ ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ನ ಕೊಟ್ಟಿದ್ದಾರೆ. ಇದರಲ್ಲಿ ನೋಡಿ ಅಪ್ಲಿಕೇಶನ್ ಎಂಡ್ ಡೇಟ್ನ ಕೊಟ್ಟಿದ್ದಾರೆ 31/2/2025 ರಾತ್ರಿ 11 ಗಂಟೆವರೆಗೂ ಅಪ್ಲೈ ಮಾಡ್ಬೋದು. ಮತ್ತು ಫೀಸ್ ಪೇಮೆಂಟ್ ಯಾರ್ಯಾರು ಜನರಲ್ ಮತ್ತು OBC ಕ್ಯಾಂಡಿಡೇಟ್ಸ್ ಇದ್ದೀರಾ ಅವರಿಗೆ 1/1/2026 ರಾತ್ರಿ 11 ಗಂಟೆ ಒಳಗೆ ನೀವು ಫೀಸ್ ಪೇಮೆಂಟ್ನ ಮಾಡಬೇಕಾಗುತ್ತೆ. ಅದಾದಮೇಲೆ ನೋಡಿ ಇಲ್ಲಿ ಅಪ್ಲೈ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ನೆಕ್ಸ್ಟ್ ಪೇಜ್ ಓಪನ್ ಆಯಿತು ನೋಡಿ. ಅಪ್ಲಿಕೇಶನ್ ಫಾರ್ಮ್ ಕಾನ್ಸ್ಟೇಬಲ್ GD ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ CFF SSF ಅಂಡ್ ರೈಫಲ್ ಮ್ಯಾನ್ ಇನ್ ಅಸಮ್ ರೈಫಲ್ಸ್ ಎಕ್ಸಾಮಿನೇಷನ್ 2026 ಅಂತ ಇದೆ. ಇದನ್ನು ನೀವು ಪ್ರತಿಯೊಂದು ಮಾಹಿತಿನ ಕೊಟ್ಟಿದ್ದಾರೆ. ಇದರಲ್ಲಿ ಇನ್ಸ್ಟ್ರಕ್ಷನ್ ನೀವು ಫಾರ್ಮ್ ಫಿಲ್ ಮಾಡೋದಕ್ಕೆ ಮುಂಚೆ ಓದ್ಕೊಳ್ಳಿ. ರೀಡ್ ದ ನೋಟಿಸ್ ಆಫ್ ಎಕ್ಸಾಮಿನೇಷನ್ ಕೇರ್ಫುಲ್ ಇಂದ. ಇದನ್ನು ಪ್ರತಿಯೊಂದು ಸ್ಟೆಪ್ಸು ನೀವು ನೋಡ್ಕೊಳ್ಳಿ. ನಾನು ಪ್ರತಿಯೊಂದನ್ನು ಹೇಳ್ತಾ ಹೋದರೆ ನಿಮಗೆ ತುಂಬ ಟೈಮ್ ಇರುತ್ತೆ, ವಿಡಿಯೋ ತುಂಬ ಲೆಂತ್ ಆಗುತ್ತೆ. ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಕೊಟ್ಟಿದ್ದಾರೆ ಏನೇನು ಇರುತ್ತೆ ಅಂದ್ಬಿಟ್ಟು. ನೋಡಿ ಈ ಲೈನಲ್ಲಿ ಕೇರ್ಫುಲ್ ಆಗಿ ನೀವು ಡೀಟೇಲ್ನ ತಿಳ್ಕೊಂಡು ನೀವು ಕೇರ್ಫುಲ್ ಆಗಿ ಫಾರ್ಮ್ನ ಫಿಲ್ ಮಾಡಿ. ಅದಾದಮೇಲೆ ಇದರಲ್ಲಿ ಹೇಳ್ತಾ ಇದ್ದಾರೆ, ಈಗ ನೋಡಿ ಈ ಪೇಜ್ ಓಪನ್ ಆಯಿತು. ಈ ಪೇಜ್ನಲ್ಲಿ ನೀವು ನೋಡ್ತಾ ಇರ್ಬೋದು ಟೋಟಲ್ 18 ಕಾಲಮ್ಸ್ ಇದೆ, 1 ರಿಂದ 18ರವರೆಗೆ. ಲಾಸ್ಟ್ ಮೊಬೈಲ್ ನಂಬರು ಇದರಲ್ಲಿ ನೀವು ಏನು ಫಿಲ್ ಮಾಡೋಗಿಲ್ಲ, ಅವ್ರು ಇಲ್ಲೇ ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ನೋಡಿ ರೆಡ್ ಫಾಂಟ್ಸಲ್ಲಿ ಕೊಟ್ಟಿದ್ದಾರೆ ನೋಡಿ. ನೋಟ್ ಅಂದ್ಬಿಟ್ಟು ಇನ್ಫಾರ್ಮೇಷನ್ ಇನ್ ಕಾಲಮ್ ಫ್ರಮ್ ಸೀರಿಯಲ್ ನಂಬರ್ 1 to 18 ವಿಲ್ ಬಿ ಫಿಲ್ಡ್ ಆಟೋಮೆಟಿಕಲಿ ಫ್ರಮ್ ಯು ಒನ್ ಟೈಮ್ ರಿಜಿಸ್ಟ್ರೇಷನ್ ಡೇಟಾ ವಿಚ್ ಇಸ್ ನಾನ್ ಎಡಿಟೇಬಲ್. ಅಂದರೆ ನೀವೇನು ರಿಜಿಸ್ಟ್ರೇಷನ್ ಫಾರ್ಮಲ್ಲಿ ಫಿಲ್ ಮಾಡಿದ್ದೀರಾ ಅದನ್ನು ಆಟೋಮೆಟಿಕ್ ಆಗಿ ಸಿಸ್ಟಮ್ ಅದನ್ನು ಅಪ್ಡೇಟ್ ಮಾಡ್ಕೊಳ್ಳುತ್ತೆ. ಇವಾಗ ನೋಡಿ ಇದಿಷ್ಟು ಆದಮೇಲೆ ಇಲ್ಲಿ ನೆಕ್ಸ್ಟ್ ಕೊಡಬೇಕಾಗುತ್ತೆ. ನಾನು ಇಲ್ಲಿ ಏಜು ಜಾಸ್ತಿ ಆಗಿರೋ ಒಂದು ಕ್ಯಾಂಡಿಡೇಟ್ನ ಡೀಟೇಲ್ ತೊಗೊಂಡು ಅಪ್ಲೈ ಮಾಡ್ತಾ ಇದ್ದೀನಿ. ನಂದು ಕೂಡ ಡೀಟೇಲ್ಸ್ ಹಾಕೋದಕ್ಕಾಗಲ್ಲ. 18 to 23 ಅಥವಾ 28 ಇರೋ ಕ್ಯಾಂಡಿಡೇಟ್ ಏಜ್ ಆಗಬೇಕು. ಇದಕ್ಕೆ ನಾನು 30+ ಇರೋ ಏಜ್ ಇರೋರ್ನ ಒಂದು ಡೀಟೇಲ್ ತೊಗೊಂಡು ಆಗ್ತಾ ಇದ್ದೀನಿ ನಿಮಗೆ ಡೆಮೋ ಕೊಡೋದಕ್ಕೆ ಅಂತ. ಇದರಿಂದ ಮುಂದೆ ಹೋಗೋದಕ್ಕೆ ಆಗ್ತಾ ಇಲ್ಲ, ನನ್ನ ಕೈಯಿಂದ ಇಷ್ಟೇ ಆಗಿದ್ದು. ಇಷ್ಟು ನಿಮಗೋಸ್ಕರ ಒಂದು ಪ್ರಯತ್ನ ಪಟ್ಕೊಂಡು ಇಲ್ಲಿವರೆಗೆ ತಿಳಿಸಿದ್ದೀನಿ ನೋಡಿ. ಇದರಲ್ಲಿ ನೀವು ನೋಡ್ತಾ ಇರ್ಬೋದು ಒಂದೊಂದು ಪಾರ್ಟ್ ಮುಗಿದ ಮೇಲೆ ಈ ರೀತಿ ವೈಟ್ ಕಲರ್ ಆಗ್ತಾ ಹೋಗುತ್ತೆ ನೋಡಿ. ಇದರಲ್ಲಿ ಯಾವುದೋ ವೈಟ್ ಕಲರ್ ಇಲ್ಲ. ಇಲ್ಲಿ ನೀವು ಕಂಪ್ಲೀಟ್ ಮಾಡ್ತಿದ್ದಂಗೆ ಏನು ಇಲ್ಲಿ ಮೇಲ್ಗಡೆ ವೈಟ್ ಕಲರ್ ಇದೆ, ಆ ಥರ ಇದು ಕೂಡ ವೈಟ್ ಆಗುತ್ತೆ. ಇದೆಲ್ಲ ವೈಟ್ ಆಗ್ತಾ ಹೋಗುತ್ತೆ ನೋಡಿ. ಇದಾದಮೇಲೆ ನೀವು ನೆಕ್ಸ್ಟ್ ಎಜುಕೇಷನ್ ಡೀಟೇಲ್ಸ್ ಹಾಕಿ, ಪರ್ಸನಲ್ ಡೀಟೇಲ್ಸ್ ಆಗಿ ನೆಕ್ಸ್ಟ್ ಕೊಟ್ಟರೆ ಅಲ್ವಾ. ಅದಾದಮೇಲೆ ಎಜುಕೇಷನ್ ಡೀಟೇಲ್ಸ್ ಹಾಕಿ. ತುಂಬ ಸಿಂಪಲ್. ಇಷ್ಟು ಮಾಡಿದ್ಮೇಲೆ ಮುಂದೆ ನಿಮಗೆ ಕಷ್ಟ ಆಗೋದಿಲ್ಲ ಅನ್ಕೋತೀನಿ, ಯಾಕಂದರೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಕಷ್ಟ ಆಗುತ್ತೆ. ಇದಾದಮೇಲೆ ಫಾರ್ಮ್ ಫಿಲ್ ಮಾಡೋದು ಅಷ್ಟು ಈಸಿ ಇರೋದಿಲ್ಲ. ಇದೆಲ್ಲ ನೀವು ಮೊದಲೇ ಮಾಡಿದ್ರೆ ಅದನ್ನೇ ರಿಪೀಟ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಅಷ್ಟೇ. ಅದಾದಮೇಲೆ ಸೆಕೆಂಡಲ್ಲಿ ನಿಮಗೆ ಅಡಿಷನಲ್ ಇನ್ಫಾರ್ಮೇಷನಲ್ಲಿ ಒಂದು ಅಡಿಷನಲ್ ಇನ್ಫಾರ್ಮೇಷನ್ ಬಾಕ್ಸ್ ಕೊಟ್ಟಿರ್ತಾರೆ, ಅದನ್ನು ಫಿಲ್ ಮಾಡಿ. ಅದಾದಮೇಲೆ 3ನೇ ಕಾಲಮಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಇರುತ್ತೆ, ನೀವು ಫೋಟೋ ತೆಗೆದು ಇಟ್ಕೊಂಡಿರಿ. ಅದರಲ್ಲಿ ಅದಾದಮೇಲೆ ಡಾಕ್ಯುಮೆಂಟ್ಸಲ್ಲಿ ಅವ್ರು ಏನು ಡಾಕ್ಯುಮೆಂಟ್ ಕೇಳ್ತಾರೆ ಅದನ್ನು ಫೋಟೋ ತೆಗೆದು ಇಷ್ಟು MB ಇರಬೇಕು ಅಂತ ಹೇಳ್ತಾರೆ. ಆ ಮೆಮೊರಿ ಅಷ್ಟೇ ಇರಬೇಕು, 1 MB ಅಥವಾ 50 KB 100 KB 500 KB ಅಂತ ಅಷ್ಟನ್ನೇ ನೀವು ಒಂದು ಕ್ರಾಪ್ ಮಾಡಿ ಅಪ್ಲೋಡ್ ಮಾಡಿ. ಅದಾದಮೇಲೆ 4ನೇದರಲ್ಲಿ ಪ್ರಿವ್ಯೂ ಫಾರ್ಮ್. ಈಗ ಅಪ್ಲೋಡ್ ಡಾಕ್ಯುಮೆಂಟ್ ಆದಮೇಲೆ ಒಂದು ಪ್ರಿವ್ಯೂ ಫಾರ್ಮ್ ಅಂದರೆ ನೀವು ಸ್ಟಾರ್ಟಿಂಗಿಂದ ಎಂಡ್ವರೆಗೆ ನಿಮಗೆ ಒಂದು ಸ್ಕ್ರೀನಲ್ಲಿ ಪೇಜ್ ಕಾಣುತ್ತೆ. ಅದನ್ನು A to Z ನೀವು ಚೆಕ್ ಮಾಡ್ಕೊಳ್ಳಿ, ನೀವು ಅಪ್ಲೋಡ್ ಮಾಡಿರೋದೆಲ್ಲ ಸರಿಯಾಗಿದೆ ಅಂತ. ಅದಾದಮೇಲೆ ಸರಿಯಾಗಿದ್ದರೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೆಕ್ಸ್ಟ್ ಸ್ಟೆಪ್ನಲ್ಲಿ ಸಬ್ಮಿಟ್ ಫಾರ್ಮ್ ಅಂತ ಬರುತ್ತೆ. ಇದು ಈ ಸಬ್ಮಿಟ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿ. ನೀವು ಒಂದ್ಸಲ ಸಬ್ಮಿಟ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಮತ್ತೆ ನೀವು ಬ್ಯಾಕ್ ಬರೋದಕ್ಕೆ ಆಗೋದಿಲ್ಲ. ಅದಾದಮೇಲೆ ಪ್ರಿಂಟ್ ಅಂತ ಬರುತ್ತೆ, ನೀವು ಬ್ರೌಸಿಂಗ್ ಸೆಂಟರಿಂದ ಅದನ್ನು ಪ್ರಿಂಟ್ನ ತೆಗೆದುಕೊಂಡು ಹೋಗ್ಬೋದು. ಇದಿಷ್ಟು ಆನ್ಲೈನ್ ಅಲ್ಲಿ ಒಂದು ಫಾರ್ಮ್ ನ ಹೇಗೆ ಸಬ್ಮಿಟ್ ಮಾಡೋದನ್ನ ವಿಡಿಯೋ ಆಗಿತ್ತು. ಲಾಸ್ಟ್ ವರೆಗೆ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ, ಯಾಕೆಂದ್ರೆ ಈಗ ಇದರಲ್ಲಿ ನನ್ನ ಡೀಟೇಲ್ಸ್ ಕೂಡ ಹಾಕಕ್ಕಾಗೋದಿಲ್ಲ. ಯಾಕೆಂದ್ರೆ ನನ್ನ ಏಜ್ ಕೂಡ ಆಲ್ರೆಡಿ ಏನೊಂದು 28ಗಿಂತ ಜಾಸ್ತಿ ಆಗ್ಬಿಟ್ಟಿದೆ. ಇನ್ನೊಬ್ಬರದ್ದು ನನ್ನ ಏಜ್ ನ ತಗೊಂಡು ಅವ್ರದ್ದೇ ಡಾಕ್ಯುಮೆಂಟ್ಸ್ ತಗೊಂಡು ಅಪ್ಲೋಡ್ ಮಾಡಿದೆ ನಿಮ್ಗೆ ಡೆಮೋ ಕೊಡೋದಕ್ಕೋಸ್ಕರನೇ. ಅವ್ರದ್ದು ಕೂಡ ಏಜ್ 35+ ಆಗಿದೆ. ಹಾಗಾಗಿ ಲಾಸ್ಟ್ ಪ್ರೊಸೆಸಿಂಗ್ಗೆ ತಗೊಳ್ಳಿಲ್ಲ ಅದು. ಯಾಕೆಂದ್ರೆ ಡೇಟ್ ಆಫ್ ಬರ್ತ್ 28 ಇಯರ್ ಒಳಗಡೆ ಇರಬೇಕಿತ್ತು, ಅದು 20 ಇಯರ್ಗಿಂತ ಜಾಸ್ತಿ ಆಗ್ತದೆ ಏಜು. ನಿಮ್ಗೆ ನನ್ನ ಒಂದು ಸಣ್ಣ ಪ್ರಯತ್ನ ಮಾಡಿದೆ, ನಿಮ್ಗೆ ಒಂದು ಆನ್ಲೈನ್ ಮೂಲಕ ಅರ್ಜಿನ ಲೈವ್ ಅಲ್ಲಿ ಹೇಗೆ ನಾವು ಸಲ್ಲಿಸಬಹುದು ಅಂದ್ಬಿಟ್ಟು. ಜಾಸ್ತಿ ಏನು ಮಿಸ್ ಆಗಿಲ್ಲ. ನಿಮ್ಗೆ ಫೈನಲ್ ಪೇಜರ್ಗೆ ಹೋಗಿದ್ದೀನಿ. ಫೈನಲ್ ಪೇಜಲ್ಲಿ ಲಾಸ್ಟ್ ನೀವು ಅಲ್ಲಿ ಏನೇನು ಕೇಳ್ತಾರೆ ಅದನ್ನ ಸಬ್ಮಿಟ್ ಮಾಡಿಬಿಟ್ಟು ಜಸ್ಟ್ ವೆರಿಫೈ ಮಾಡಿಕೊಂಡು ಡಿಕ್ಲರೇಷನ್ ಎಲ್ಲ ಓದ್ಕೊಂಡು ಒಂದು ಸಬ್ಮಿಟ್ ಕೊಟ್ಬಿಟ್ಟು ಪ್ರಿಂಟ್ ಮಾಡ್ಕೊಳ್ಳೋದು ಅಷ್ಟೇ ಉಳ್ಕೊಂಡಿದೆ. 90% ನಾನೆಲ್ಲ ಹೇಳಿದ್ದೀನಿ ವಿಡಿಯೋದಲ್ಲಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ಜೈ ಹಿಂದ್.